ನಮಸ್ಕಾರ ವೀಕ್ಷಕರೇ, ಪಿ ಆರ್ ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಜಾಬ್ ಹುಡುಕ್ತಾ ಇದ್ದೀರಾ? ಅದು ಕೂಡ 1 ಲಕ್ಷ ರೂಪಾಯಿ ಇರುವಂತಹ ಸ್ಯಾಲರಿ ಜಾಬ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಕರೆಕ್ಟ್ ಆಗಿರೋ ವಿಡಿಯೋನೇ ಕ್ಲಿಕ್ ಮಾಡಿದಿರಾ. ನೀವು 10th ITI ಆಗಿದ್ರು ಓಕೆ, 12th ಪಾಸ್ ಆಗಿದ್ರು ಓಕೆ, ಅಥವಾ ನೀವು ಗ್ರಾಜುಯೇಷನ್ ಮಾಡಿದ್ರು ಓಕೆ, ಎಲ್ಲ ವಿದ್ಯಾರ್ಥಿಗೂ ಜಾಬ್ ಇದೆ. ನಿಮಗೆ ವಯೋಮಿತಿ ಎಷ್ಟಿರಬೇಕು, ಉದ್ಯೋಗ ಸ್ಥಳ ಎಲ್ಲಿದೆ, ಅಪ್ಲಿಕೇಶನ್ ಹೇಗೆ ಹಾಕಬೇಕು, ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಕೊನೆ ತನಕ ನೋಡಿ. ಹಾಗೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಪ್ರತಿದಿನನೂ ಇದೇ ರೀತಿ ಜಾಬ್ ಡೀಟೇಲ್ಸ್ ತಿಳ್ಕೋಬಹುದು. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ಅಪ್ಲಿಕೇಶನ್ನ ಹಾಕೋಬಹುದು. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ನವರು 246 ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಉದ್ಯೋಗ ಸ್ಥಳ ಆಲ್ ಇಂಡಿಯಾದಲ್ಲಿ ಖಾಲಿ ಇರುತ್ತೆ. ಯಾವ್ಯಾವ ಸ್ಟೇಟು ಎಷ್ಟೆಷ್ಟು ಹುದ್ದೆ ಅಂತ ತಿಳಿಸ್ಕೊಡ್ತೀನಿ. ಏನು ಹುದ್ದೆ ಅಂತ ನೋಡೋದಾದ್ರೆ ಜೂನಿಯರ್ ಆಪರೇಟರ್, ಜೂನಿಯರ್ ಅಟೆಂಡೆಂಟ್ ಮತ್ತೆ ಜೂನಿಯರ್ ಬಿಸ್ನೆಸ್, ಇದಿಷ್ಟು ಜಾಬಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಯಾವ್ಯಾವ ಸ್ಟೇಟ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ತುಂಬಾ ಸ್ಟೇಟ್ ಇದೆ, ನಾನು ಕೆಲವು ಸ್ಟೇಟ್ಗಳು ಮಾತ್ರ ಹೆಸರು ಹೇಳ್ತೀನಿ, ಮತ್ತೆ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ತಿಳಿಸ್ಕೊಡ್ತೀನಿ. ಹರಿಯಾಣ 2, ಹಿಮಾಚಲ್ ಪ್ರದೇಶ್ 4, ಜಮ್ಮು ಕಾಶ್ಮೀರ್ 1, ಈ ತರ ಬೇರೆ ಬೇರೆ ಪ್ರದೇಶಗಳಲ್ಲಿದೆ. ನಮ್ಮ ಕರ್ನಾಟಕದಲ್ಲಿ 12 ಹುದ್ದೆಗಳು ಖಾಲಿ ಇದೆ. ಸ್ಯಾಲ್ರಿ 23,000ದಿಂದ 1,05,000 ರೂಪಾಯಿ ಪರ್ ಮಂತ್. ಯಾವ್ಯಾವ ರೀಜನ್ ಅಲ್ಲಿ ಎಷ್ಟೆಷ್ಟು ಪೋಸ್ಟು ಅಂತ ನೋಡೋದಾದ್ರೆ ನಾರ್ದರ್ನ್ ರೀಜನ್ ಅಲ್ಲಿ 12, ಈಸ್ಟರ್ನ್ ನಲ್ಲಿ 5, ವೆಸ್ಟರ್ನ್ ನಲ್ಲಿ 4, ಸದರ್ನ್ ನಲ್ಲಿ 10. ಇದಿಷ್ಟು ಪೋಸ್ಟ್ಗಳು ಯಾವ್ಯಾವ ರೀಜನ್ ಅಲ್ಲಿ ಖಾಲಿ ಇದೆ ಅನ್ನೋದರ ವಿವರ. ನೆಕ್ಸ್ಟ್, ಎಷ್ಟು ಪೋಸ್ಟ್ಗಳು ಖಾಲಿ ಇದೆ, ಏನು ವಿದ್ಯಾರ್ಹತೆ. ಜೂನಿಯರ್ ಆಪರೇಟರ್ ಹುದ್ದೆ 215 ಖಾಲಿ ಇದೆ. ಇದಕ್ಕೆ ನೀವು 10th ಅಥವಾ ITI ಪಾಸ್ ಆಗಿದ್ರೆ ಸಾಕು. ಅದೇ ಏನಾದ್ರೂ ಜೂನಿಯರ್ ಆಪರೇಟರ್ ಹುದ್ದೆಗೆ ಅರ್ಜಿ ಹಾಕ್ತಾ ಇದ್ದೀರಾ ಅಂದ್ರೆ 23 ಹುದ್ದೆ ಖಾಲಿ ಇದೆ. 12th ಪಾಸ್ ಆಗಿರೋರು ಅಪ್ಲಿಕೇಶನ್ ಹಾಕೋಬಹುದು. ಜೂನಿಯರ್ ಬಿಸ್ನೆಸ್ ಅಸಿಸ್ಟೆಂಟ್ ಹುದ್ದೆ 8 ಖಾಲಿ ಇದೆ. ಅದಕ್ಕೆ ಗ್ರಾಜುಯೇಷನ್ ಆಗಿರ್ಬೇಕಾಗತ್ತೆ. ಇದಿಷ್ಟು ಎಷ್ಟು ಜಾಬ್ ಮತ್ತೆ ಏನ್ ಕ್ವಾಲಿಫಿಕೇಶನ್ ಅನ್ನೋದರ ವಿವರ. ನೆಕ್ಸ್ಟ್, ವಯೋಮಿತಿ ಡೀಟೇಲ್ಸ್ ನ ನೋಡೋದಾದ್ರೆ ನಿಮಗೆ ಮಿನಿಮಮ್ 18 ವರ್ಷ ಆಗಿರಲೇಬೇಕು. ಮ್ಯಾಕ್ಸಿಮಮ್ 26 ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕೋಬಹುದು. ಆದರೆ ತಡ್ಕೊಳ್ಳಿ, ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ ಈ ಜಾಬಿಗೆ. ಎಷ್ಟು ವಯೋಮಿತಿ ಸಡಿಲಿಕೆ ಮತ್ತೆ ಯಾವ್ಯಾವ ಕ್ಯಾಟಗರಿ ಅವರಿಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. OBC ಕ್ಯಾಟಗರಿ ಅವರಿಗೆ 3 ವರ್ಷದ ಸಡಿಲಿಕೆ ಕೊಟ್ಟಿದ್ದಾರೆ. ಅದೇ ಏನಾದ್ರೂ SC ಮತ್ತೆ ST ಕ್ಯಾಂಡಿಡೇಟ್ಸ್ ಆಗಿದ್ರೆ ಅಂತವರಿಗೆ 5 ವರ್ಷದ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. ಮತ್ತೆ PWBD ಅಂದ್ರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅಂತ, ಆ ತರ ಕ್ಯಾಂಡಿಡೇಟ್ಸ್ ಆಗಿ ಜನರಲ್ ಕ್ಯಾಟಗರಿಗೆ ಬಿಲಾಂಗ್ ಆಗ್ತಾ ಇದ್ದೀರಾ ಅಂತವರಿಗೆ 10 ವರ್ಷದ ಸಡಿಲಿಕೆ. PWD ಕ್ಯಾಂಡಿಡೇಟ್ಸು OBC ಕ್ಯಾಟಗರಿಗೆ ಬಿಲಾಂಗ್ ಆಗೋದಾದರೆ 13 ವರ್ಷದ ಸಡಿಲಿಕೆ. PWBD SC ST ಕ್ಯಾಂಡಿಡೇಟ್ಸ್ ಆಗಿದ್ರೆ ಅಂಥವರಿಗೆ 15 ವರ್ಷದ ಸಡಿಲಿಕೆ. ಇದಿಷ್ಟು ವಯೋಮಿತಿ ಸಡಿಲಿಕೆಯ ವಿವರ. ನೆಕ್ಸ್ಟು, ಅಪ್ಲಿಕೇಶನ್ ಫೀಸ್ ನ ನೋಡೋದಾದ್ರೆ SC ST PWBD ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ಸ್ ಇದೆಲ್ಲರಿಗೂ ಅಪ್ಲಿಕೇಶನ್ ಫೀಸೇ ಇಲ್ಲ. ಫ್ರೀ ಆಫ್ ಕಾಸ್ಟ್ ನಲ್ಲಿ ನೀವು ಅಪ್ಲಿಕೇಶನ್ ಹಾಕೋಬಹುದು. ಅದೇ ಏನಾದ್ರೂ ಜನರಲ್ ಮತ್ತೆ OBC ಕ್ಯಾಂಡಿಡೇಟ್ಸ್ ಆಗಿದ್ರೆ 300 ರೂಪಾಯಿ ಪೇ ಮಾಡಬೇಕಾಗತ್ತೆ ಅಪ್ಲಿಕೇಶನ್ ಫೀಸ್ನ. ಅಪ್ಲಿಕೇಶನ್ ಫೀಸ್ನ ನೀವು ಆನ್ಲೈನ್ ಮುಖಾಂತರನೇ ಕಟ್ಟಬೇಕಾಗತ್ತೆ. ಆಫ್ಲೈನ್ ಮುಖಾಂತರ ಕಟ್ಟೋದಕ್ಕೆ ಅವಕಾಶ ಇಲ್ಲ. ಕಟ್ಟಿದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಸೆಲೆಕ್ಷನ್ ಪ್ರೋಸೆಸ್ನ ವಿವರ ನೋಡೋದಾದ್ರೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಅದಾದ ನಂತರ ಸ್ಕಿಲ್ ಪ್ರೊಫಿಷಿಯನ್ಸಿ ಮತ್ತೆ ಫಿಸಿಕಲ್ ಟೆಸ್ಟ್ ಮತ್ತೆ ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಇದಾದ ನಂತರ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ, ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ, ಮೆಡಿಕಲಿ ಫಿಟ್ ಇದ್ದೀರಾ ಅಂತ. ಅದಾದ ನಂತರ ಇಂಟರ್ವ್ಯೂ ಸಂದರ್ಶನ ಇರುತ್ತೆ. ಇದಿಷ್ಟು ಆದ್ರೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೋತಾರೆ ಈ ಜಾಬಿಗೆ. ಯಾವ್ಯಾವ ಜಾಬಿಗೆ ಎಷ್ಟೆಷ್ಟು ಸ್ಯಾಲ್ರಿ ಅಂತ ತಿಳ್ಕೊಳ್ಳೋದಾದ್ರೆ ಜೂನಿಯರ್ ಆಪರೇಟರ್ ಮತ್ತೆ ಜೂನಿಯರ್ ಅಟೆಂಡೆಂಟ್ ಹುದ್ದೆಗೆ 23,000 ಇಂದ ಹಿಡಿದು 78,000 ರೂಪಾಯಿ ತನಕ ಇರುತ್ತೆ. ಇದು 2 ಹುದ್ದೆಗೂ ಸೇಮ್. ನೆಕ್ಸ್ಟ್, ಜೂನಿಯರ್ ಬಿಸ್ನೆಸ್ ಅಸಿಸ್ಟೆಂಟ್ ಹುದ್ದೆಗೆ 25,000ದಿಂದ 1,05,000 ರೂಪಾಯಿ ತನಕ ಸ್ಯಾಲ್ರಿ ಇರುತ್ತೆ.
ನೀವು ಅಪ್ಲಿಕೇಶನ್ನ ಆನ್ಲೈನ್ ಮುಖಾಂತರನೇ ಹಾಕ್ಕೋಬೇಕಾಗತ್ತೆ. ಓಪನ್ ಆಗಿ ದಿನಾಂಕ 3 ಫೆಬ್ರವರಿ 2025 ಆಗಿರುತ್ತೆ. ಕೊನೆಯ ದಿನಾಂಕ 23 ಫೆಬ್ರವರಿ 2025. ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಮಾಡೋದಕ್ಕೂ ಕೂಡ ಕೊನೆಯ ದಿನಾಂಕ 23 ಫೆಬ್ರವರಿನೇ ಆಗಿರುತ್ತೆ. ನಿಮಗೆ ಅಡ್ಮಿಟ್ ಕಾರ್ಡ್ ಕೊಡೋದು ಯಾವಾಗಿಂದ ಶುರು ಮಾಡ್ತಾರೆ ಅಂತ ಹೇಳಿದ್ರೆ ಮಾರ್ಚ್ ಅಥವಾ ಏಪ್ರಿಲ್ 2025ರಿಂದ ಶುರು ಮಾಡ್ತಾರೆ ಅಂತ ಟೆಂಟೇಟಿವ್ ಡೇಟ್ಸ್ನ ಕೊಟ್ಟಿದ್ದಾರೆ. ಇದು ಚೇಂಜಸ್ ಕೂಡ ಆಗ್ಬೋದು. ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಏನು ಅಂತಾನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್, ಟೆಂಟೇಟಿವ್ ಮಂತ್ ಆಫ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತಲ್ಲ, ಅದು ಯಾವಾಗಿರುತ್ತೆ ಅಂದ್ರೆ ಏಪ್ರಿಲ್ ಮಂತ್ ಅಂತ ಟೆಂಟೇಟಿವ್ ಡೇಟ್ ಕೊಟ್ಟಿದ್ದಾರೆ. ಅಫಿಷಿಯಲ್ ವೆಬ್ಸೈಟ್ನ ಚೆಕ್ ಮಾಡ್ತಾ ಇರಿ ಇದನ್ನು ತಿಳ್ಕೊಳ್ಳೋದಕ್ಕೆ. ನೆಕ್ಸ್ಟ್, ಲೈಕ್ಲಿ ಸ್ಕೆಡ್ಯೂಲ್ ಫಾರ್ ಪಬ್ಲಿಕೇಶನ್ ಆಫ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ರಿಸಲ್ಟ್. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಬರ್ದಿರ್ತಾರಲ್ಲ, ಅದರ ರಿಸಲ್ಟು ಏಪ್ರಿಲ್ ಎಂಡ್ ಅಥವಾ ಮೇನಲ್ಲಿ ಅನೌನ್ಸ್ ಮಾಡ್ತಾರೆ. ನೆಕ್ಸ್ಟ್, ಅಪ್ಲಿಕೇಶನ್ ಹಾಕೋದಕ್ಕೂ ಮುನ್ನ ಅಫಿಷಿಯಲ್ ನೋಟಿಫಿಕೇಶನ್ PDF ನ ಸಂಪೂರ್ಣವಾಗಿ ಓದ್ಕೊಳ್ಳಿ. ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಕ್ರೈಟೀರಿಯಾಸು ಇದೆಲ್ಲ ತಿಳ್ಕೊಬಹುದು. ಅದೆಲ್ಲ ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀವು ಅಪ್ಲಿಕೇಶನ್ ತಪ್ಪಾಗಿ ಹಾಕ್ತೀರಾ, ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬಿಡತ್ತೆ. ಅದಕ್ಕೋಸ್ಕರ ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಂಡ್ಲೇಬೇಕು ನೀವು ಎಲ್ಲ ಜಾಬ್ಗೂ. ಇದು ಎಲ್ಲಿ ಸಿಗತ್ತೆ ಅಂತ ನೀವು ಕೇಳಿದ್ರೆ, ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನೆಲ್ ನ ಲಿಂಕ್ ಕೊಟ್ಟಿದ್ದೀನಿ. ಅದನ್ನ ಕ್ಲಿಕ್ ಮಾಡಿ ಆ ಚಾನಲ್ ಜಾಯಿನ್ ಆಗಿ ಅಲ್ಲಿಂದ ನೀವು ಅಫಿಷಿಯಲ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲ ಜಾಬಿಗೂ ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲೇ ಅಪ್ಲೋಡ್ ಆಗಿರುತ್ತೆ. ಆ ಚಾನಲ್ನ ಜಾಯಿನ್ ಮಾಡೋದು ಮರಿಬೇಡಿ. ಮತ್ತೆ ಅಪ್ಲಿಕೇಶನ್ ಆನ್ಲೈನ್ ಅಂತ ಹೇಳಿದೆ, ವೆಬ್ಸೈಟ್ ಅಡ್ರೆಸ್ ತೋರಿಸ್ಬೇಕಲ್ವಾ, ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಈ ಲಿಂಕ್ ನಿಮಗೆ 3 ಫೆಬ್ರವರಿಯಿಂದ ಓಪನ್ ಆಗುತ್ತೆ. ಇವಾಗ ಓಪನ್ ಆಗಿರೋದಿಲ್ಲ. ಓಪನ್ ಆದ್ಮೇಲೆ ಹೇಗೆ ಕ್ಲಿಕ್ ಮಾಡಿ ಏನ್ ಮಾಡಬೇಕು ಅಂತ ಅದನ್ನು ಕೂಡ ತೋರಿಸ್ತೀನಿ ಮುಂದೆ, ವಿಡಿಯೋ ನೋಡ್ತಾ ಇರಿ. ನೆಕ್ಸ್ಟ್, ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕಾ, iocl.com. ಇದರಲ್ಲೇ ನೀವು ಟೆಂಟೇಟಿವ್ ಡೇಟ್ಸ್, ರಿಸಲ್ಟ್ಸು ಅವೆಲ್ಲ ಚೆಕ್ ಮಾಡೋದಕ್ಕೆ ಇದೇ ವೆಬ್ಸೈಟ್ಗೆ ಹೋಗಬೇಕಾಗತ್ತೆ. ಅದಕ್ಕೋಸ್ಕರ ನೋಟ್ ಡೌನ್ ಮಾಡ್ಕೊಂಡಿರಿ. ಅಥವಾ ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ವಾಟ್ಸಪ್ ಚಾನಲ್ನಲ್ಲೂ ಕೊಟ್ಟಿರ್ತೀನಿ, ಅದು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲೇ ಇದೆ. ಅಲ್ಲಿಂದ ಕ್ಲಿಕ್ ಮಾಡಿ ಚಾನಲ್ ಜಾಯಿನ್ ಆಗಿ. ಲಾಸ್ಟ್ ಡೇಟ್ ಏನಾದ್ರು ಇದ್ರೆ ಅಲ್ಲಿ ಅನೌನ್ಸ್ ಮಾಡ್ತಾ ಇರ್ತೀನಿ. ಇವತ್ತು ಲಾಸ್ಟ್ ಡೇಟ್ ಇದೆ, ಅಪ್ಲಿಕೇಶನ್ ಬೇಗ ಹಾಕ್ಕೊಳ್ಳಿ ಅಂತ ಎಲ್ಲ ಜಾಬ್ ಅಪ್ಡೇಟ್ಸ್ ಕೂಡ ಅಲ್ಲಿ ಸಿಗುತ್ತೆ. ನೆಕ್ಸ್ಟು, ಅಪ್ಲಿಕೇಶನ್ ಲಿಂಕ್ ಏನೋ ಕೊಟ್ಟೆ, ಹೇಗೆ ಓಪನ್ ಆದಾಗ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. IOL ವೆಬ್ಸೈಟಿಗೆ ಹೋದಾಗ ಕೆರಿಯರ್ಸು ಅಲ್ಲಿ ಜಾಬ್ ಲೇಟೆಸ್ಟ್ ಓಪನಿಂಗ್ಸ್ ಅಂತ ಇದೆಯಲ್ಲ, ಇದು ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಯಾಕಂದ್ರೆ ಲೇಟೆಸ್ಟ್ ಜಾಬ್ ಓಪನಿಂಗ್ಸ್ ಅಂತ ಇದೆಯಲ್ಲ, ಅಲ್ಲಿಗೆ ಡೈರೆಕ್ಟ್ ಆಗಿ ನಾನು ಲಿಂಕ್ ಕೊಟ್ಟಿದ್ದೀನಿ. ಅದನ್ನ ಕೊಟ್ಟಿನಲ್ಲ ಇಲ್ಲಿ, ಇದನ್ನ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಲೇಟೆಸ್ಟ್ ಜಾಬ್ ಓಪನಿಂಗ್ಸ್ಗೆ ಹೋಗ್ತೀರಾ. ಅಲ್ಲಿ ಈ ತರ ಜಾಬ್ ಓಪನಿಂಗ್ಸ್ ಇರುತ್ತೆ ನೋಡಿ. ಇಲ್ಲಿ ಈ ಜಾಬಿನ ಡೀಟೇಲ್ಸ್ ಇದೇನೆ, ಇಲ್ಲಿ ಇವಾಗ ಇಲ್ಲ. ನೆಕ್ಸ್ಟ್ ಇಲ್ಲಿ ಒಂದು ಲಿಂಕ್ ಬರುತ್ತೆ, ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಕ್ಲಿಕ್ ಹಿಯರ್ ಟು ಅಪ್ಲೈ ಆನ್ಲೈನ್ ಅಂತ. 3ನೇ ತಾರೀಕು ಇಲ್ಲಿ ಆ ಲಿಂಕ್ ಬರುತ್ತೆ ಇದ್ರ ಕೆಳಗಡೆ. ಓಕೆನಾ, ನಾನು ಕೊಟ್ಟಿರೋ ಲಿಂಕ್ ಕ್ಲಿಕ್ ಮಾಡಿದಾಗ ಕ್ಲಿಕ್ ಹಿಯರ್ ಅಪ್ಲೈ ಟು ಆನ್ಲೈನ್ ಅಂತ ಅದನ್ನ ಕ್ಲಿಕ್ ಮಾಡಿ. ನೀವೇನಾದ್ರೂ ಮುಂಚೆ ರಿಜಿಸ್ಟ್ರೇಷನ್ ಆಗಿದ್ರೆ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಕೊಡುತ್ತೆ. ಅಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸು, ಇಮೇಲ್ ID ಮತ್ತೆ ರಿಜಿಸ್ಟ್ರೇಷನ್ ನಂಬರ್, ಪಾಸ್ವರ್ಡ್ ಇದನ್ನೆಲ್ಲ ಕೊಟ್ಟು ನೀವು ರಿಜಿಸ್ಟರ್ ಆಗಬಹುದು. ಅದಾದ ನಂತರ ನೀವು ಅಪ್ಲಿಕೇಶನ್ನ ಹಾಕೋಬಹುದು. ಅಪ್ಲಿಕೇಶನ್ ಹಾಕೊಂಡಾದ್ಮೇಲೆ ನಿಮಗೇನಾದ್ರೂ ಅಪ್ಲಿಕೇಶನ್ ನಂಬರು ಆ ಥರ ಏನಾದ್ರು ಬಂದರೆ ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗಲೇ ನೋಟಿಫಿಕೇಶನ್ ನೋಡ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ನು ರೆಡಿ ಮಾಡ್ಕೊಳ್ಳಿ. ಓಕೆನಾ, ಅಪ್ಲಿಕೇಶನ್ ಓಪನ್ ಆಗಿದ ತಕ್ಷಣ ಎಲ್ಲದೂ ಹಾಕ್ಕೋಬಹುದು. ನೆಕ್ಸ್ಟ್, ನಿಮಗೇನಾದರೂ ಡೌಟ್ಸು ಅಥವಾ ಕ್ವಶನ್ಸ್ ಬಂದರೆ ಅವರು ಹೆಲ್ಪ್ ಲೈನ್ ನಂಬರ್ನ ಕೊಟ್ಟಿದ್ದಾರೆ, ಅದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ವಿಡಿಯೋ ಲೈಕ್ ಮಾಡಿಲ್ವಾ, ಇವಾಗಲೇ ಲೈಕ್ ಮಾಡಿ. ಇನ್ನೂ ಹಲವಾರು ಜನರಿಗೆ ತಲುಪೋ ಥರ ಮಾಡಿ ಈ ವಿಡಿಯೋನ. ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಿದ್ದಾರೆ ಅಂತ ಹೇಳಿದ್ರೆ ಇನ್ನೇನಕ್ಕೆ ತಡ ಮಾಡ್ತೀರಾ, ಅವರಿಗೂ ಈ ವಿಡಿಯೋ ಶೇರ್ ಮಾಡಿ, ಈ ಚಾನಲ್ನು ಶೇರ್ ಮಾಡಿ. ಅವ್ರಿಗೆ ಯಾವ್ದು ಸೂಟಬಲ್ ಆಗುತ್ತೆ ಅಂತ ನೋಡಿ ಅವ್ರು ಜಾಬ್ ಹಾಕ್ಕೋತಾರೆ. ಜಾಬ್ ಹಾಕ್ಕೊಳ್ಳೋದಕ್ಕೆ ಅವರಿಗೂ ಹೆಲ್ಪ್ ಆಗುತ್ತೆ. ಇಲ್ಲಿ ಹೆಲ್ಪ್ ಡೆಸ್ಕ್ ನಂಬರ್ ತೋರಿಸ್ತಾ ಇದ್ದೀನಿ ನೋಡಿ ಸ್ಕ್ರೀನ್ ಮೇಲೆ. ಇದು ವರ್ಕಿಂಗ್ ಡೇಸ್ ಅಲ್ಲಿ ನೀವು 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮಾತ್ರ ಅವಕಾಶ ಇರುತ್ತೆ ಕಾಲ್ ಮಾಡೋದಕ್ಕೆ. ಕಾಲ್ ಮಾಡಿ ಡೀಟೇಲ್ಸ್ನ ತಿಳ್ಕೋಬಹುದು. ಮತ್ತೆ ಮೇಲ್ ID ಕೂಡ ಕೊಟ್ಟಿದ್ದಾರೆ, ಮೇಲ್ ಮಾಡಿ ಕೂಡ ನೀವು ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡ್ಕೋಬಹುದು. ಎಲ್ಲ ತಿಳ್ಕೊಂಡಿರಲ್ಲ, ಏನಾದರೂ ಡೌಟ್ಸ್ ಇದೆಯಾ
ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನನಗೆ ಗೊತ್ತಿರೋದು ನಾನು ಉತ್ತರ ಕೊಡ್ತೀನಿ. ನೋಟಿಫಿಕೇಶನ್ ಓದೋದು ಮರಿಬೇಡಿ, ಹಾಗೆ ಲೈಕ್ ಮಾಡೋದು ಕೂಡ ಮರಿಲೇಬೇಡಿ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.